ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂ.ವೈ. ಪಾಟೀಲ್, ದೇಶದ ಜನರನ್ನು ಜ್ಞಾನೋದಯದ ಯುಗಕ್ಕೆ ಕರೆತಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇಶದ ಎಲ್ಲ ವರ್ಗದ ಜನರಿಗೆ ಸಂವಿಧಾನಿಕ ಹಕ್ಕುಗಳನ್ನು ಒದಗಿಸಿ ಈ ದೇಶದಲ್ಲಿ ಕಾನೂನಿಗೆ ಮಿಗಿಲಾದವರು ಯಾರೂ ಇಲ್ಲ ಎನ್ನುವುದನ್ನು ಸಂವಿಧಾನದ ಮುಖಾಂತರ ತಿಳಿಸಿಕೊಟ್ಟ ಮಹಾನ್ ಮೇಧಾವಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರರು. ಇಂದು ನಾವು ಅವರ ಜಯಂತಿಯೆಂದು ಅವರ ನೆನಪು ಮಾಡಿಕೊಳ್ಳುವುದಷ್ಟೇ ಅಲ್ಲ, ಮನುಷ್ಯನ ಪ್ರತಿ ಜೀವಿತಾವಧಿಯ ಪ್ರತಿಕ್ಷಣವನ್ನು ಅವರನ್ನು ನೆನಪು ಮಾಡಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಎಂದರು. ತದನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಧುನಿಕ ಭಾರತದ ಮಹಾನ್ ನಾಯಕರಲ್ಲಿ ಒಬ್ಬರು. ಇವರನ್ನು ಭಾರತ ಸಂವಿಧಾನದ ಶಿಲ್ಪಿ ಮತ್ತು ಬಾಬಾ ಸಾಹೇಬ್ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಸಾಮಾಜಿಕ ಸಮಾನತೆ ಮತ್ತು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಇವರು ನಡೆಸಿದ ಹೋರಾಟ ಅವಿಸ್ಮರಣೀಯವಾಗಿದೆ. ದಲಿತರು ಮತ್ತು ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ನಾವು ಅವರ ಜಯಂತಿಯನ್ನು ಮಾತ್ರ ಆಚರಣೆ ಮಾಡುವುದಲ್ಲದೆ ಪ್ರತಿ ಕ್ಷಣವನ್ನು ಅವರನ್ನು ನೆನಪಿಸಿಕೊಳ್ಳುವುದು ಅವಶ್ಯಕತೆ ಇದೆ ಎಂದರು. ತದನಂತರ ಮಾತನಾಡಿದ JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೇವಲ ಜಯಂತಿಯ ಸಂಭ್ರಮಕ್ಕೆ ಸೀಮಿತವಾಗುತ್ತಿದೆ ಎನ್ನುವುದು ನನ್ನ ವೈಯಕ್ತಿಕ ಆತಂಕ. ಏಕೆಂದರೆ ಸಂವಿಧಾನದ ಬಗ್ಗೆ ಪಾಠ ಮಾಡುವ ನಾವುಗಳು, ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡುವ ನಾವುಗಳು ಅವರ ಸಿದ್ಧಾಂತಗಳನ್ನು ಮರೆತಿದ್ದೇವೆ. ಅವರು ಹೇಳಿರುವ ಶಿಕ್ಷಣ, ಸಂಘಟನೆ, ಹೋರಾಟ ಅವುಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡುತ್ತಿಲ್ಲ. ಹಿಂದುಳಿದವರ ಕಲ್ಯಾಣಕ್ಕಾಗಿ ನೂರಾರು ಸಂವಿಧಾನಿಕ ಕಾನೂನುಗಳು ತಂದರೂ ಸಹ ಯಾವುದಕ್ಕೂ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ತಾಲೂಕು ಪಶು ವೈದ್ಯಾಧಿಕಾರಿ KM ಕೋಟೆ ಅವರು ನಿರ್ವಹಣೆ ಮಾಡಿದರೆ, ಕಾರ್ಯಕ್ರಮದಲ್ಲಿ ಅಫ್ಜಲ್ಪುರ ಠಾಣಾ PSI ರಕ್ತದಾನ ಮಾಡಿ 10 ಜನರಿಗೆ ಪ್ರೇರಣೆಯಾಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಸಂಜುಕುಮಾರ್ ದಾಸರ್, ತಾಲೂಕು ಪಂಚಾಯಿತಿ EO ವೀರಣ್ಣ ಕೌಲ್ಗಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ನಾಯಕ್, ಕೃಷಿ ಇಲಾಖೆ ಅಧಿಕಾರಿ SH ಗಡಿಗಿಮನಿ, ಮುಖಂಡರಾದ ಪಪ್ಪು ಪಟೇಲ್, ರಮೇಶ್ ಪೂಜಾರಿ, ಸಿದ್ಧಾರ್ಥ್ ಬಶ್ರೀಗಡ, ರವಿ ಶೆಟ್ಟಿ, ಪ್ರಕಾಶ್ ಜಮಾದಾರ್, ನಾಗೇಶ್ ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ, ಭೀಮರಾವ್ ಗೌರ್ ಸೇರಿದಂತೆ ಮಾಲಿಂಗಂಗಡಿ, ಶಿವರಾಜ್ ಬಾದನಹಳ್ಳಿ, ಪ್ರಭಾವತಿ ಮೇತ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಅದರ ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನ್ಯಾಯವನ್ನು ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು, ಸಮಾನತೆಯನ್ನು ಕೊಡಿಸಬೇಕು ಅಂತ ಹೇಳಿ ಇವತ್ತಿನ ದಿವಸ ಬಡತನದಲ್ಲಿಯೂ ಕೂಡ ಈ ದೇಶದ ಜನರ ಬಗ್ಗೆ ಯಾರು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಅದಕ್ಕಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮಹಾನ್ ಮಾನವತಾವಾದಿಗಳು ಅಂತ ಕರಿತೇವೆ. ಮತ್ತೆ ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಭಗವಾನ್ ಬುದ್ಧರನ್ನ, ಬಸವಣ್ಣನವರನ್ನ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತ್ರ ನಾವು ಮಹಾನ್ ಮಾನವತಾವಾದಿಗಳು ಅಂತ ಕರಿತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಜನ್ಮ ದಿನೋತ್ಸವವನ್ನು ಅನ್ನ ಸಂತರ್ಪಣೆ ಮೂಲಕ, ವಿಚಾರ ಸಂಕಲನೆ ಮೂಲಕ ಮತ್ತು ರಕ್ತದಾನದ ಮೂಲಕ, ಹೆಲ್ತ್ ಚೆಕಪ್ ಮೂಲಕ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಬಹಳ ಹೆಮ್ಮೆಯ ವಿಷಯ. ಮಾನ್ಯರೇ, ಈ ಜಯಂತ್ಯೋತ್ಸವದ ಸಭೆಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಧಾರಣೆಗಳು ನಾನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಇಸ್ವಿ ಏಪ್ರಿಲ್ 14ನೇ ತಾರೀಕು ಮುತ್ಸದ್ದಿಯಾಗಿದ್ದರು. ಅದಲ್ಲದೆ ಒಬ್ಬ ಶ್ರೇಷ್ಠವಾದ ಸಮಾಜ ಸುಧಾರಕರಾಗಿದ್ದರು. ಇದು ಎಲ್ಲಕ್ಕಿಂತ ಉತ್ಕೃಷ್ಟವಾಗಿ ಅವರು ಮಹಾಮಿತವಾದಿಯಾಗಿ ಇಟ್ಟರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಹುಟ್ಟಿದ ಬಳಿಕ, ದೇಶದಲ್ಲಿ ಹುಟ್ಟಿದ ಬಳಿಕ ಸಾಧನೆ ಮಾಡಿದವರು ಒಂದು ಜೀವನ ಪದ್ಧತಿ ನಾವು ಮೆಲುಕು ಹಾಕಿದ್ರೆ ಈಗಾಗಲೇ ಬಹಳಷ್ಟು ಸಮಯ ಕೂಡ ಆಗಿದೆ ಹಾಗೂ ಬಹಳ ಅರ್ಥಪೂರ್ಣವಾಗಿ ನಮ್ಮ ಕೋಟೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಹೇಳಿದ್ದಾರೆ. ನಾನೇನು ಹೆಚ್ಚಿಗೆ ಮಾತನಾಡಲ್ಲ. ಈ ವರ್ಷ ಬಹಳ ಸುಂದರವಾಗಿ ಕಟ್ಟಡ ಕಾಂಪೌಂಡ್ ನಿರ್ಮಾಣ ಮಾಡಿದ್ರಿ.
ಮತ್ತು ಕಳೆದ ಬಾರಿ ಶಾಸಕರು ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ವಿ. ಶಾಸಕರು ಒಂದು ಏನಪ್ಪಾ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳನ್ನು ಒಂದು ಆಂಪಿ ಥಿಯೇಟರ್ ಮುಖಾಂತರ ಇಲ್ಲಿ ಹೇಳೋದು ಒಂದು ಕಾರ್ಯಕ್ರಮ ಮಾಡಿಸ್ತೀನಿ ಅಂತ ಅವ್ರು ಹೇಳಿದರು. ಯಾಕಂದ್ರೆ ಅವರು ಈಗಿನ ಯುಗದಲ್ಲಿ ನಾವು ಸಿನಿಮಾ ಮುಖಾಂತರ ಅಥವಾ ಚಿತ್ರರಂಗದ ಮುಖಾಂತರ ನಾವು ಒಬ್ಬರು ವಿಚಾರಧಾರೆಯನ್ನು ಹೇಳಿದ್ರೆ ಒಂದು ಜ್ಞಾನದಲ್ಲಿ ಹೋಗ್ತದೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು 75 ವರ್ಷಗಳ ಕಾಲ ಆಯಿತು. ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ಶಿಕ್ಷಣ ಬೇಕು, ಶಿಕ್ಷಣ ಪಡಿಬೇಕು ಅಂತಕ್ಕಂಥದ್ದು. ಇವತ್ತು ದೇಶದ ಪರಿಸ್ಥಿತಿಯನ್ನು ಒಂದು ಕಡೆಗೆ ನೋಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ಶಿಕ್ಷಣ ಪಡಿಬೇಕು ಅಂತೇಳಿ. ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತವ್ರು ಯಾರಿದ್ದಾರೆ ಅನ್ನೋದನ್ನ ಇಲ್ಲಿ ದಲಿತ ಸಮಾಜದ ಮತ್ತು ಎಲ್ಲ ಸಮಾಜದ ಪ್ರಮುಖರಿರೋದ್ರಿಂದ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕಾಗಿದೆ. ಇವತ್ತಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರ ಜಯಂತಿಗೆ ನಾವು ನಿಜವಾಗಲೂ ಕೂಡ ಗೌರವ ಸಲ್ಲಿಸಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗಾಡಿ ಇಲ್ಲ, ಹೈಕೊಳ್ಳಿಕ್ಕೆ ಚೆನ್ನಾಗಿ ಬಟ್ಟೆ ಇಲ್ಲ, ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ನಾವು ಶಿಕ್ಷಣ ಕೊಡಲಿಕ್ಕಾಗಲಿಲ್ಲ, ಸಮಾಜದಲ್ಲಿ ಗೌರವವನ್ನು ರಕ್ತದಾನ ಮಾಡುವಂತಿದ್ದರೆ ವೇದಿಕೆಯ ಎಡಭಾಗದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ನಿಮಿತ್ತ ಆರೋಗ್ಯ ಇಲಾಖೆ ರಕ್ತದಾನ ಏರ್ಪಡಿಸಿದವರಿಗೆ ರಕ್ತದಾನವು ಅಷ್ಟೇ ಅಲ್ಲ, ನಮ್ಮ ಜೀವನದ ಉದ್ದಕ್ಕೂ ಕೂಡ ಉಸಿರಾಗಿ ನಿಂತವರು ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಅನೇಕರು ಇವತ್ತ ನಮ್ಮ ವಿಚಾರಗಳು ಹೇಳಿದ್ರು ಏನಂತಂದ್ರೆ ಬಾಬಾ ಸಾಹೇಬರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ನನಗೆ ಅನ್ನಿಸ್ತದೆ ಅವರು ಅಗಲಿ ಹೋಗಿಲ್ಲ, ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ದಿನನಿತ್ಯ ಅವರನ್ನು ಸ್ಮರಿಸಲಿಕ್ಕೆ ನಾವು ದಿನ ಈ ಕೆಲಸ ಮಾಡಬೇಕಾಗುತ್ತೆ. ದೇವರನ್ನ ನಾವು ಗುಡಿಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೇವೆ, ಅದು ದೇವರು. ನಡೆದಾಡುವ ದೇವರು ಯಾರಾದರೂ ಇದ್ದರೆ ಬಸವಣ್ಣ, ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಸಾರಿ ಹೇಳಬೇಕಾಗ್ತದೆ.